ಬಾಯಾಗ ಇಟ್ರ ಸಾಕ್ರಿ ಕರಗು ಅಂತ ಇಲ್ಲಿ ನೀವು ಇದು ಒಂದ್ ವಿಡಿಯೋ ನೋಡಿದ್ರಿ ಅಂದ್ರ 4 ತರ ಹಿಟ್ಟಿನ ಕರದಂಟ ಸಿಗ್ತೈತ್ರಿ ನಿಮ್ಗ ರೆಸಿಪಿ. ಈಗ ನೋಡ್ರಿ ಇಲ್ಲಿ ನಾವು ಕರದಂಟ ಯಾವ ಹಿಟ್ಟಿಲೆ ಮಾಡಿದ್ವಿ ಅನ್ನೋದು ಇದು ಪೂರ್ಣ ವಿಡಿಯೋ ನೋಡಿದ್ರಿ ಅಂದ್ರೆ ನಿಮಗ್ ಗೊತ್ತಾಕತ್ರಿ. ಈಗ ನೋಡ್ರಿ ಇಲ್ಲಿ ಯಾವ್ದಪ್ಪ ಅಂದ್ರ ಅಕ್ಕಿ ಹಿಟ್ಟಿಲೆ ಕರದಂಟ ಮಾಡೀವ್ರಿ ನಾವು. ಅಕ್ಕಿ ಹಿಟ್ಟಿನ ಕರದಂಟ ಯಾವ ರೀತಿ ಮಾಡೋದು ಅನ್ನೋದು ನೋಡ್ಕೊಂಡ್ ಬರ್ರಿ. ಅಗ್ದಿ ಮಸ್ತ್ ಅಂದ್ರೆ ಮಸ್ತ್ ಆಗಿ ಎದ್ದು ಬಂದಾವ್ರಿ ಒಡೆಗಳು. ನೋಡ್ರಿ ಇಲ್ಲಿ ಈ ರೀತಿ ಅಗ್ದಿ ಚಲೋ ಆಗ್ಯಾವ್ರಿ. ಬಾಯಾಗೂ ತಿನ್ನೋದಕ್ಕ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗೈತ್ರಿ. ಇದು ಅಕ್ಕಿ ಹಿಟ್ಟು ಐತ್ರಿ. ಒಂದು ಕಪ್ಪ ಸಕ್ಕರೆ ಐತ್ರಿ. ಇಲ್ಲಿ ಶೇಂಗಾ ಅದಾವ್ರಿ. ಇದು ಯಾಲಕ್ಕಿ ಐತ್ರಿ. ಯಾಲಕ್ಕಿ ಆದ ನಂತರ ಇದು ಕೊಬ್ಬರಿ ತುರಿದಿಟ್ಕೊಂಡಿವ್ರಿ. ಇಲ್ಲಿ ಪುಟಾಣಿ ಅದಾವ್ರಿ. ಇಷ್ಟೆಲ್ಲ ತಗೊಂಡಿವ್. ಇದನ್ನೇನೈತಿ ಅಕ್ಕಿ ಹಿಟ್ಟ ಚಂದಂಗೆ ಹುರ್ಕೋಬೇಕ್ರಿ. ಯಾಕಂದ್ರೆ ನಾವು ಇಲ್ಲಿ ನೋಡ್ರಿ ಎಷ್ಟ್ರಿ 1.5 ಕಪ್ಪ ಅಕ್ಕಿ ಹಿಟ್ಟು ಹಾಕಿವ್ರಿ. ಅಗ್ದಿ ಕಲರ್ ಚೇಂಜ್ ಆಗುವವರೆಗೆ ಹುರ್ಕೋಬೇಕ್ರಿ ಇದನ್ನ. ಯಾಕಂದ್ರ ನಾವು ಅಕ್ಕಿ ಹುರಿದಿಲ್ಲ ಬಿಸ್ಕೊಂಡ್ ಬಂದಿಲ್ಲ ಹೆಂಗ್ ಮಾಡ್ಬೇಕಪ್ಪ ಅನ್ಬೇಡ್ರಿ. ಯಾಕಂದ್ರ ನಾವು ಪ್ರತಿಯೊಂದು ಮನಿ ಒಳಗ ಚಪಾತಿ ಮಾಡೋದಕ್ಕಾಗ್ಲಿ ಇವತ್ತು ಜುನ್ಕಕ್ಕೆ ಬಿಸ್ಕೊಂಡ್ ಬಂದದ್ ಹಿಟ್ಟಾಗ್ಲಿ ಅದ ಹಿಟ್ಟಿಲೇನೆ ಹಿಂಗೆಲ್ಲ ತರ ನಾವು ಒಡೆಗಳು ಮಾಡಿ ತೋರ್ಸಿವ್ರಿ. ಈಗ ನೋಡ್ರಿ ಇಲ್ಲಿ ಇದಕ್ಕೆ 1 ಕಪ್ಪಿನ ಮ್ಯಾಲ ಒಂದಿಟ ಸಕ್ರೆ ಹಾಕಿದೀವ್ರಿ. 1 ಕಪ್ ಏನೈತಿ ನೀರ್ ಹಾಕಿದೀವ್ರಿ. ನೀರ್ ಹಾಕಿದನ್ ಏನೈತಿ ಚಂದಂಗೆ ಆನ್ ಬರ್ಸ್ಕೋಬೇಕ್ರಿ. ಕುಟ್ಟಿಟ್ಟಂತ ಯಾಲಕ್ಕಿ ಈಗ ಸೇರ್ಸಿದೀವಿ ನೋಡ್ರಿ ಇಲ್ಲಿ ಆನ್ ತಗೊಳ್ಳೋ ಮುಂದ. ಯಾಕಂದ್ರ ಒಂದ್ ಸ್ವಲ್ಪ ಕುದಿತ್ತಂದ್ರ ಅದ್ರ ಘಮ ಚಂದ ಬರ್ತೈತ್ರಿ. ಅದಕ್ಕೇನೈತಿ ಈ ರೀತಿ ಪಾಕ ಬರುವವರೆಗೂ ಚಂದಂಗೆ ಪೂರ್ತಿ ಫಸ್ಟ್ ಸಕ್ರಿ ಕರಗುವವರೆಗೂ ಕೈ ಬಿಡಬಾರ್ದ್ರಿ. ಅಲ್ಲಿವರೆಗೆ ತಿರ್ವ್ಯಾಡ್ಬೇಕು. ಈ ರೀತಿ ಬತ್ತ ತಿಳ್ಕೊರಿ. ನೋಡ್ರಿ ಈಗ ತೋರ್ಸಕತ್ತೀವ್. ಈಗ ಕರೆಕ್ಟಂಗೆ ಆನ್ ಬಂದತ್ರಿ. ಅದು ಹಿಂಗ ಎಡ್ಡು ಕೈ ಹಿಡಿದ ಕೆಸಿಂದ ಹಿಂಗ ಅಡಾಗ್ಲ ಮಾಡಿದ್ರ ಬಳ್ಗೊಳ ಅದು ಎಳಿ ಹಿಂಗ ಬರ್ಬೇಕ್ರಿ. ಅದು ಅಂದ್ರ ಪೂರ್ತಿ ಕರೆಕ್ಟ್ ಆಗಿ ಬಂದತ್ತ ಅರ್ಥ. ಈಗ ಅಕ್ಕಿ ಹಿಟ್ಟು ಹೋದ ಸೇರ್ಸಿದೀವಿ ನೋಡ್ರಿ ಇಲ್ಲಿ. ನೋಡ್ರಿ ಈಗ ಈ ರೀತಿ ಚಂದಂಗೆ ಮಿಕ್ಸ್ ಮಾಡ್ಕೋಬೇಕ್ರಿ ಇದನ್ನ. ಈಗ ನೋಡ್ರಿ ಒಂದ್ ಸ್ವಲ್ಪ ಅಲ್ಲಿ ತಿರುವೇಡಿದ್ದಿಂದ ಒಂದ್ ಈಟ ತುಪ್ಪ ಹಾಕಿದೀವ್ರಿ ನಾವು. ನೋಡ್ರಿ ಅಲ್ಲೇ ಹಿಟ್ಟು ಹುರಿ ಮುಂದು ಏನ್ ಹಾಕಿಲ್ಲ, ಹಿಟ್ಟಂತೂ ಹಂಗ ಹುರ್ಕೊಂಡಿವ್ರಿ. ಇಲ್ಲಿ ತಾಟಿಗೆ ಏನೈತಿ ನಾವು ಫಸ್ಟನ ತುಪ್ಪ ಹಚ್ಚೆ ಇಟ್ಕೊಂಡಿವ್ರಿ. ಇಟ್ಕೊಂಡ್ ಕೆಸಿಂದ ಅಲ್ಲೇ ತಿರ್ಕೊಂಡು ಬಂದಂತ ಅಕ್ಕಿ ಹಿಟ್ಟಿಂದ ಇದನ್ನ ಇಲ್ಲಿ ಪ್ಲೇಟಿಗೆ ಸೇರ್ಸಾಕತ್ತೀವಿ ನೋಡ್ರಿ. ಈಗ ಈ ರೀತಿ ಹಾಕೊಂಡ್ ಕೆಸಿಂದ ಒಂದ್ ಸ್ವಲ್ಪ ಕೈಗೆ ತುಪ್ಪ ಹಚ್ಕೊಂಡ ಈ ರೀತಿ ಅಡಾಗ್ಲ ಮಾಡ್ಕೋತ ಹೋಗ್ಬೇಕ್ರಿ ಅದು. ಯಾಕಂದ್ರ ಭಾಳ ಅಂದ್ರ ಭಾಳ ಬಿಸಿ ಇರ್ತೈತ್ರಿ. ನೋಡ್ರಿ ಈಗ ಪೂರ್ತಿ ಕರೆಕ್ಟಂಗಿ ಈ ರೀತಿ ಮಾಡ್ಕೊಂಡಿವ ತಿಳ್ಕೊರಿ. ಆನ ತಗೊಂಡಿವ ಅಂದ್ರ ಅಗ್ದಿ ಫಸ್ಟ್ ಕ್ಲಾಸ್ ಆಗಿ ಬರ್ತಾವು ಮತ್ತ ಅಷ್ಟ ಮಿದುನು ಹಾಕವ್ರಿ. ನೋಡ್ರಿ ಈಗ ಈ ರೀತಿ ಇಷ್ಟೆಲ್ಲ ಪ್ಲೇಟ್ ತುಂಬ ಮಾಡಿದ್ದಿಂದ ಏನೈತಿ ಈಗ ಶೇಂಗಾ ಉದುರ್ಸಾಕತ್ತೀವ್ರಿ ಇಲ್ಲಿ. ಶೇಂಗಾ ಆದ ನಂತರ ಈಗ ನೋಡ್ರಿ ಇಲ್ಲಿ ಪುಟಾಣಿ ಹಾಕಕತ್ತೀವ್. ಈ ರೀತಿ ಹಾಕಿದ್ರನ ಒಂಥರ ಕರ್ದಂಟ ನೋಡಾಕು ಚಂದ, ಬಾಯಿ ಒಳಗೆ ತಿನ್ನಾಕು ಟೇಸ್ಟ್ ರೀ. ನೋಡ್ರಿ ಕೊಬ್ಬರಿ ತುರಿನೂ ಹಾಕಿದೀವಿ. ಹಾಕಿ ಕೆಸಿಂದ ಏನೈತಿ ಈ ರೀತಿ ಸ್ವಲ್ಪ ಕೈಲೆ ಒತ್ತಿ ಬಿಡುದ್ರಿ ಅವತರ. ಯಾಕಂದ್ರ ಹಂಗ ಬಿಟ್ಟಿವ್ ಅಂದ್ರೆ ಹಿಡ್ಕೊಳಂಗಿಲ್ರಿ, ಉದುರಿ ಬಿಡ್ತಾವು. ಮತ್ತ ಈ ರೀತಿ ಒತ್ತಿದೀವಿ ಅಂದ್ರ ಅಗ್ದಿ ಮಸ್ತಾಗಿ ಬರ್ತಾವು. ಈಗ ಇಲ್ಲೇ ನಿಮಗೆ ನಾವು ಕಟ್ ಮಾಡಿ ತೋರ್ಸಾಕತ್ತೀವಿ ನೋಡ್ರಿ ಯಾವ ರೀತಿ ಆಗೈತಿ ಅನ್ನೋದು. ಇಷ್ಟು ಮಸ್ತ್ ಆಗೈತ್ರಿ. ಅಕ್ಕಿ ಹಿಟ್ಟಿನ ಕರ್ದಂಟ ಆಗ್ಲಿ ಗೋಧಿ ಹಿಟ್ಟಿನ ಕರ್ದಂಟ ಪ್ರತಿ ಒಂದು ಇದು ಒಂದು ಹಿಡಿಯೋದಾಗ 4 ತರ ಕರ್ದಂಟ ಐತ್ರಿ. ನೋಡ್ರಿ ಈಗ ನೀವು ಶಂಕರಪಳಿ ಟೈಪ್ ಆದ್ರೂ ಕಟ್ ಮಾಡ್ಕೋಬಹುದು. ಬ್ಯಾಡಪ್ಪ ಅಂದ್ರೆ ನಾವು ಚೌಕ ಕಟ್ ಮಾಡ್ತೀವಿ ಅಂದ್ರೆ ಚೌಕು ಕಟ್ ಮಾಡ್ಕೋಬಹುದು. ಇಲ್ಲಿ ನಾವೇನೈತಿ ಚೌಕನ ಕಟ್ ಮಾಡಿ ತೋರ್ಸಿವ್ರಿ. ನೋಡ್ರಿ ಇಲ್ಲಿ ಇಷ್ಟ ಹಿಂಗ ಕೊರ್ಕೊಂಡಿವ ತಿಳ್ಕೊರಿ. ಪೂರ್ತಿ ಅಗ್ದಿ ಇದಾದಿಂದು ಕೊರಿಬೇಡ್ರಿ. ನೋಡ್ರಿ ಇಲ್ಲಿ ಇಷ್ಟೊಂದು ಈಟ್ ಕಡ್ತಾರ ತಗೊಂಡು ಈ ರೀತಿ ಟಚ್ ಮಾಡಿದ್ರೆ ಸಾಕ್ರಿ. ಅಷ್ಟು ಚಂದ ಒಡೆಗಳು ಎದ್ದು ಬರಾಕತ್ತೈತಿ ಕಾನೆ. ನೋಡ್ರಿಗ ನೋಡುದಕ್ಕ ಇದು ಹೆಂಗ ಅನಸ್ತೈತಪ್ಪ ಅಂದ್ರ
ಬಸ್ ಸ್ಟ್ಯಾಂಡ್ ಒಳಗತಿ ಮಾರ್ತಾರ ನೋಡ್ರಿ ಅಲ್ಲೇ ಪಾಕ ಅಂತ ಹೇಳಿ ಸೇಮ್ ಅದ ರೀತಿನ ಅನ್ಸಾಕ್ತೈತ್ರಿ. ಅಕ್ಕಿ ಹಿಟ್ಟಿನ ಕರ್ದಂಟ ಭಾರಿ ಬೆಸ್ಟ್ ಆಗೈತಿ. ಒಂದ್ಸಲ ಅಂತೂ ತಪ್ಪಲಾರ್ದ ಟ್ರೈ ಮಾಡಿ ನೋಡ್ರಿ. ಹೆಂಗಾಗೈತಿ ಅನ್ನೋದು ಕಮೆಂಟ್ ಒಳಗೆ ತಿಳಿಸೋದು ಮಾತ್ರ ಮರಿಬೇಡ್ರಿ. ನೀವು ಟ್ರೈ ಮಾಡಿದ್ದಿಂದ ಇಷ್ಟು ಚಂದ ಆಗೈತಿ ವಡೆ. ನೋಡ್ರಿ ಇಲ್ಲಿ ಪ್ಲೇಟಿಗೆ ಸರ್ವ್ ಮಾಡೀವ್ರಿ ನಾವು. ಯಾವ ರೀತಿ ಆಗ್ಯಾವ ಅನ್ನೋದನ್ನು ನೋಡ್ರಿ. ಎಷ್ಟು ದಿಪ್ಪು ಆಗೈತಿ ಅಷ್ಟ ಮಿದುನು ಆಗೈತಿ ನೋಡ್ರಿ. ಇಲ್ಲಿಗೆ ಇದು ಮುಗಿತ್ರಿ ಅಕ್ಕಿ ಹಿಟ್ಟಿನ ಕರ್ದಂಟಂತೂ. ಇಲ್ಲಿ ಏನೈತಿ ಗೋಧಿ ಹಿಟ್ಟಿನ ಕರ್ದಂಟು ಮಾಡೀವ್ರಿ ನಾವು. ನೋಡ್ರಿ ಇದು ಅಗ್ದಿ ಮಸ್ತ್ ಅಂದ್ರ ಮಸ್ತ್ ಆಗಿ ಬಂದೈತ್ರಿ ಗೋಧಿ ಹಿಟ್ಟಿನ ಕರ್ದಂಟುನು. ನೋಡ್ರಿ ಇಲ್ಲಿ ಇದು ಇಷ್ಟು ಚಂದ ಚಂದ ಎದ್ದು ಬಂದೈತ್ರಿ. ಅಷ್ಟ ಇದು ಆಗೈತ್ರಿ, ರುಚಿನೂ ಆಗೈತಿ. ತಿನ್ನೋದಕ್ಕೆ ಕರೆಕ್ಟಾಗಿ ಹಾಕಿ ಮಾಡಿದ್ವಿ. ಇದು ಏನೈತಿ ನಾವು ಗೋಧಿ ಹುರಿದು ಕಂಪಲ್ಸರಿ ಗೋಧಿ ಹಿಟ್ಟಿನ ಉಂಡಿ ಗೋಧಿ ಹಿಟ್ಟಿನ ಕರ್ದಂಟ ಮಾಡ್ಬೇಕಾದ್ರೆ ಗೋಧಿ ಹುರಿದ ಬಿಸ್ಕೊಂಡ್ಬರ್ತಾರ್ರಿ. ಆದ್ರೆ ನಾವು ಇಲ್ಲಿ ಏನೈತಿ ಚಪಾತಿ ಮಾಡೋದು ಏನು ಹಿಟ್ಟು ಇರ್ತೈತಿರ್ಲ ಅದ ಹಿಟ್ಟನ ಹುರ್ಕೊಂಡ ಇವತ್ತಿನ ವಿಡಿಯೋ ಒಳಗೆ ನಾವು ಮಾಡಿ ತೋರ್ಸಿವ್ರಿ. ಎಷ್ಟ್ರಿ ಇದು ನೋಡ್ರಿ. ಈಗ ಈ ರೀತಿ ಹುರ್ಕೊಂಡಿವಿ ಅಂದ್ರೆ ಮುಗೀತು ನೋಡ್ರಿ. ಈಗ ಇಲ್ಲಿ ನೋಡ್ರಿ ಎಷ್ಟ್ರಿ, ಒಂದು ಕಪ್ಪಿಗೆ ಒಂದು ಸ್ವಲ್ಪ ಕಡಿಮೆ ಹಾಕಿವ್ರಿ ನಾವು ಬೆಲ್ಲ. ಒಂದು ಕಪ್ ಗೋಧಿ ಹಿಟ್ಟಿಗೆ ಒಂದು ಸ್ವಲ್ಪ ಕಡಿಮೆ ಹಾಕಿದ್ವಿ. ಈಗ ಇದಕ್ಕೆ ನೋಡ್ರಿ ಇದನ್ನು ಆನ್ ತಗೋಬೇಕು. ಕೈ ಬಿಡ್ಲಾರ್ದ ಚೆನ್ನಾಗಿ ತಿರುವಾಡ್ಕೋತ ಹೋಗ್ಬೇಕ್ರಿ. ಯಾಕಂದ್ರೆ ನಾವು ಹಂಗ ನೀರು ಹಾಕಿ ಬಿಟ್ಟಿವಿ ಅಂದ್ರೆ ಬೆಲ್ಲ ತೆಳಗ ಹಿಡ್ಕೊಂಡ ಕಪ್ಪಾಗಿ ಬಿಡ್ತೈತ್ರಿ ಅದು. ಈ ರೀತಿ ತಿರ್ಕೋತ ಇರಬೇಕು. ಈಗ ನೋಡ್ರಿ ಇಲ್ಲೇ ಇದನ್ನು ತೋರ್ಸಾಕತ್ತೀವಿ. ಈ ರೀತಿ ಬರ್ಬೇಕು ನೋಡ್ರಿ. ಈಗ ಕರೆಕ್ಟಂಗೆ ಆನ್ ಬಂದತ್ರಿ. ಈಗ ಇದು ಗೋಧಿ ಹಿಟ್ಟಿನ ಕರ್ದಂಟ್ರಿ. ಇದಕ್ಕೆ ಶುಂಠಿ ಪುಡಿ ಹಾಕಿದೀವ್ರಿ ನಾವು. ಶುಂಠಿ ಪುಡಿ ಹಾಕಿದ್ರೆ ಭಾಳ ಟೇಸ್ಟ್ ಆಕತ್ರಿ ಇದು ಕರ್ದಂಟು ಅಂತಾರ. ಈಗ ಏನೈತಿ ಇಷ್ಟು ಬತ್ತಂದ್ರೆ ಮುಗಿತ್ರಿ. ಈಗ ಹಿಟ್ಟು ಹಾಕಿ ತಿರ್ಕೋತ ಹೋಗುದು ನೋಡ್ರಿ. ಇಲ್ಲಿ ನೋಡ್ರಿ ಇನ್ನೇನೈತಿ ಅಗ್ದಿ ಉರಿ ಸ್ಲೋ ಇಟ್ಕೊಂಡನ ಮಾಡ್ಬೇಕ್ರಿ. ಹಿಟ್ಟು ತಿರುವಂದು ಮಾತ್ರ ಜೋರು ಇಡಬಾರ್ದು. ಈಗ ನೋಡ್ರಿ ಇದಕ್ಕೂ ಒಂದು ಸ್ವಲ್ಪ ಎಷ್ಟಪ್ಪ ಅಂದ್ರೆ 1 ಸ್ಪೂನ್ ಆಗುವಷ್ಟು ಅಷ್ಟ ನಾವು ತುಪ್ಪ ಹಾಕಿವ್ರಿ. ಜಾಸ್ತಿ ತುಪ್ಪನೂ ಬಳಸಿಲ್ಲ ಮತ್ತು ಎಣ್ಣೆ ಅಂತರೂ ಬಳಸಿಲ್ಲ ಇದಕ್ಕೆ. ಈಗ ನೋಡ್ರಿ ಇಲ್ಲಿ ಇಷ್ಟು ಹಾಕಿದ್ದಿಂದ ಈ ರೀತಿ ತಿರ್ಕೊಂಡಿವ ತಿಳ್ಕೊರಿ. ಅಗ್ದಿ ಕರೆಕ್ಟ್ ಅಂದ್ರೆ ಕರೆಕ್ಟಾಗಿ ಬಂದವ್ರಿ ವಡೆಗಳು ಎಲ್ಲ. ಅಂದ್ರೆ ನಾವು ಎಷ್ಟು ತಗೊಂಡಿರ್ತೀವೋ ಅದ್ರ ಪ್ರಮಾಣಲೇ ಹಾಕೋತ ಹೋಗುದ್ರಿ. ಈಗ ನೋಡ್ರಿ ಇದು ಒಂಥರ ಕರ್ದಂಟ ರೆಡಿ ಆಯ್ತು. ಇದನ್ನು ತಂದಿಲ್ಲಿ ಪ್ಲೇಟಿಗೆ ಇದನ್ನ ಮಾಡಾಕತ್ತೀವಿ ನೋಡ್ರಿ, ತಕ್ಕೊಳಕತ್ತೀವಿ ನೋಡ್ರಿ. ಈಗ ಪಂಚಮಿ ರೆಸಿಪಿಗಳು ಮಾಡ್ಕೋಳಕ್ಕೆ ಭಾಳ ಅಂದ್ರೆ ಭಾಳ ಅನುಕೂಲ ಆಕ್ಕವ್ರಿ. ಈ ರೀತಿ ನೋಡಿ ಇಟ್ಕೊಂಡ್ರಿ ಅಂದ್ರೆ ಪಟ 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 ನಿಮಗೂ ನಮಗೆ ಬರೋದಲ್ಪ ಯಾರನ್ನಾರ ಕರಿನೋ ಗಪ್ಪ ಅನ್ನೋಕ್ಕಿಂತಲೂ ನೀವು ಒಂದು ಬಿಟ್ಟು 2 ಸಲ ನೋಡ್ಕೊಂಡು ಕೆಸಿಂದ ಕರೆಕ್ಟಾಗಿ ಮಾಡ್ಕೊಂಡ್ರೆ ತಿಳ್ಕೊರಿ ಬರ್ತೈತೆ. ಯಾವುದು ಬರೋದಿಲ್ಲ ಅನ್ನೋ ಮಾತಾ ಇಲ್ರಿ. ಈಗ ನೋಡ್ರಿ ಇದಕ್ಕೂ ಒಂದು ಸ್ವಲ್ಪ ಈ ರೀತಿ ಒಂದು ಬ್ರೆಸ್ಲೆ ಇದನ್ನು ಮಾಡಿಬಿಟ್ಟಿವ್ರಿ. ತಾಟಿನ ತುಂಬ ಅಡಾಗ್ಲೆ ಮಾಡಿದೀವಿ. ಇಷ್ಟು ಕರೆಕ್ಟಾಗಿ ಆಣ ತಗೊಂಡ್ರೆ ಅಗ್ದಿ ಮಸ್ತಾಗಿ ಬರ್ತಾವ್ರಿ ಕರ್ದಂಟುಗಳಂತೂ. ಈಗ ನೋಡ್ರಿ ಇದು ಇಷ್ಟು ಪ್ಲೇಟ್ ತುಂಬ ಆಯ್ತು. ಇಷ್ಟು ಆದಿಂದ ಏನೈತಿ ಇದಕ್ಕೂ ಈಗ ಇಲ್ಲಿ ನೋಡ್ರಿ ಇದನ್ನು ಹಾಕಕತ್ತೀವ್ರಿ. ಇವೇನ್ರಿ ಬಾದಾಮ್ ಅದಾವ್ರಿ, ಇವು ಕಟ್ ಮಾಡಿ ಇಟ್ಟಿದ್ದೆವು. ಬಾದಾಮ್ ಆದ ನಂತರ ಇಲ್ಲಿ ಕೊಬ್ಬರಿ ತುರಿ ಉದುರ್ಸಾಕತ್ತೀವಿ ನೋಡ್ರಿ. ಈ ರೀತಿ ಭಾಳ ಏನು ಬೇಕಂದ್ರೆ ಹಾಕೋರಿ, ನೀವು ಬ್ಯಾಡಾದ್ರೆ ಬಿಟ್ಬಿಡ್ರಿ, ಅದೇನಿಲ್ಲ ಹಾಕಬೇಕತ್ತೇನಿಲ್ಲ. ಯಾಕಂದ್ರೆ ಅದು ಕರ್ದಂಟಂತೂ ತಿನ್ನಕ್ಕೆ ಬಾಯೊಳಗೆ ರುಚಿ ಇದ್ದೇ ಇರ್ತೈತಿ. ಚಂದಟ್ ಕಾಣ್ಬೇಕ್ರಲ್ಲ ಅದರ ದಶಿಂದ ಇದನ್ನೆಲ್ಲ ಹಾಕೋದು ಮಸ್ತ್ ಅನ್ನಿಸ್ತತಿ ನೋಡ್ರಿ. ಈಗ ಇದು ಒಂದು ರೆಡಿ ಆಯ್ತು. ಇದನ್ನು ಕಟ್ ಮಾಡಾಕತ್ತೀವಿ ನೋಡ್ರಿ. ಒಂದು ಸ್ವಲ್ಪ ಅಗ್ದಿ ಈದೈತೆ ಅಂತನ ನೀವು ಕಟ್ ಮಾಡ್ಕೋತ ಬರ್ರಿ ನೋಡ್ರಿ. ಇಲ್ಲಿ ನಾವು ಏನೈತಿ ಇದನ್ನು ಚೌಕನ ಕಟ್ ಮಾಡ್ಕೊಂಡೀವ್ರಿ. ಅಗ್ದಿ ಕರೆಕ್ಟ್ ಅಂದ್ರೆ ಕರೆಕ್ಟಾಗಿ ಬಂದವ್ರಿ ಕರ್ದಂಟುಗಳಂತೂ ನೋಡ್ರಿ. ಈಗ ಈ ರೀತಿ ಎಷ್ಟು ಚಂದ ಹೇಳಾಕತ್ತೇವೆ ನೋಡ್ರಿ. ಇಲ್ಲಿ ಎಷ್ಟು ಸಟ್ಟನ ಹೇಳಾಕತ್ತೇವೆ, ಅಷ್ಟು ಮಸ್ತಾಗಿ ಬಂದವು. ಎಲ್ಲೇನು ಒಂದಿಟ್ಟು ಜಿಗಿ ಇಲ್ಲ, ಏನಿಲ್ಲ,
ಪೂರ್ತಿ ಬಿರುಸಿಲ್ಲ, ಅಷ್ಟು ಮಸ್ತ್ ಆಗ್ಯಾವ್ರಿ. ನೋಡ್ರಿ ಇಲ್ಲಿ ಇಲ್ಲಿ ಒಂದ್ ಸೈಡ್ ಹಾಕಿದ್ರೆ ಸಾಕು, ಎಲ್ಲಾ ಕಡೆ ಪಳ್ಳಾಗಕತ್ತೇವು. ನೋಡ್ರಿ ಇಷ್ಟ ಇಷ್ಟ ಅದು ಅಂದ್ರ ಎಲ್ಲಿ ಏನು ನೋಡ್ರಿ, ಒಂದು ಏನು ಬುಕ್ಕನಿ ಆಗಿಲ್ಲ, ಏನಿಲ್ಲ. ಎಷ್ಟು ಚಂದ ಒಡೆ ಕಾಣೆ 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 ನಾವು ಯಾವ ರೀತಿ ಕಟ್ ಮಾಡಿದ್ದೀವ್ರಲೆ ಅಷ್ಟು ಇದ ರೀತಿನ ಸೇಮ್ ಎದ್ದಾವ್ರಿ. ನೋಡ್ರಿ ಈಗ ಇಷ್ಟಿಟ್ಟು ದೊಡ್ಡನ ಆಗ್ಯಾವ್ರಿ ಇವು. ನಾವೇನತಿ ದೊಡ್ಡನ ಮಾಡೀವ್ರಿ. ಕಟ್ಟುದಕ್ಕ ಮಾಡೋದಕ್ಕ ಬೇಕಪ್ಪ ಅಂದ್ರ ಸಣ್ಣ 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 ಮಾಡ್ಬೋದ್ರಿ, ಅದೇನಿಲ್ಲ ನಂಗಿಲ್ಲ. ಇಷ್ಟು ಗೋಧಿ ಹಿಟ್ಟಿನ ಕರ್ದಂಟಂತ್ರು ಮಸ್ತ್ ಆಗಿ ಬಂದವ್ರಿ. ನೋಡ್ರಿ ಇಲ್ಲಿ ಒಳಗೆ ಯಾವ ರೀತಿ ಕಾಣಕತ್ತೈತಿ ಅಂದ್ರ ಮುರಿದ್ ನೋಡಿದ್ರ ಪೇಡೆ ಇರ್ತೈತ್ರಲ್ಲ, ಸೇಮ್ ಹಂಗ ಕಾಣಕತ್ತೈತಿ. ಈಗ ಗೋಧಿ ಹಿಟ್ಟಿನ ಕರ್ದಂಟಂತೂ ಮುಗೀತು. ಇಲ್ಲೇ ಇದು ಕಡ್ಲಿ ಹಿಟ್ಟಿನ ಕರ್ದಂಟು ನೋಡ್ರಿ. ಕಡ್ಲಿ ಹಿಟ್ಟಿನ ಕರ್ದಂಟು ಅಗ್ದಿ ಕರೆಕ್ಟ್ ಆಗೇನ ಬಂದತ್ರಿ. ಈಗ ನೋಡ್ರಿ ಇಲ್ಲಿ ಎಷ್ಟಪ್ಪ ಅಂದ್ರ ಇದು 1 ಕಪ್ ಕಡ್ಲಿ ಹಿಟ್ಟು ಐತ್ರಿ. ಇದೇನೈತಿ ಅಂಗಡಿ ಒಳಗೆ ತಂದದ್ದಲ್ರಿ, ಮತ್ತು ಕಡ್ಲಿ ಹಿಟ್ಟ. ಯಾಕಂದ್ರೆ ನಾವು ಮನೆ ಒಳಗನ ಬಿಸಿರ್ತೀವ್ರಿ. ಬಿಸಿರ್ತೀವಿ ಅಂದ್ರೆ ಒಮ್ಮೆ ಏನು ಮಾಡ್ತೀವ್ರಿ, ಮತ್ತು ಮನೆ ಒಳಗೆ ಬಿಸಿದ್ನ ಕಡ್ಲಿ ಹಿಟ್ಟಿನ ರೆಸಿಪಿ ಹಾಕೇನ್ರಿ. ಅದ್ರಲ್ಲೇನೋ ಮಾಡ್ಯಾರೇನಂದಿರಿ, ಅದಕ್ಕೆ ಅಜ್ವಾನ ಜೀರಿಗೆ ಹಿಂಗೆಲ್ಲ ಥರ ಹಾಕಿ ಬಿಸೀನಿ. ಅದಲ್ರಿ ಇದು. ಯಾಕಂದ್ರೆ ಇದು ಬೇರೆ ಏನು ಬಿಸಿರ್ತೀವ್ರಿ ನಾವು. ಈಗ ನೋಡ್ರಿ ಇಲ್ಲಿ 1 ಕಪ್ ಸಕ್ರೆ ಹಾಕಿದೀವ್ರಿ. ಅದ ಕಪ್ಪಿಲೇನ ನೀರು ಹಾಕಿದೀವ್ರಿ 1 ಕಪ್. ಹಾಕಿಸಿಂದ ಏನೈತಿ ಅದನ್ನು ಆನ್ ತಗೊಳಕತ್ತೀವಿ ನೋಡ್ರಿ. ಈಗ ನೋಡ್ರಿ ಇಲ್ಲಿ ಪ್ಲೇಟಿಗೆ ಈ ರೀತಿ ಫಸ್ಟ್ ಒಂದಿಟ ತುಪ್ಪ ಸವರಿ ರೆಡಿ ಇಟ್ಕೊಂಡ ಬಿಡುದ್ರಿ. ಯಾಕಂದ್ರೆ ಅಲ್ಲಿ ಆನ್ ಬತ್ತ ತಿಳ್ಕೊರಿ, ತಿರ್ಕೊಂಡವ್ರನ್ನ ತಂದು ಪ್ಲೇಟಿಗೆ ಇದನ್ನ ಮಾಡೇ ಬಿಡ್ಬೇಕ್ರಿ, ಅದನ್ನ ತಕ್ಕೊಂಡ ಬಿಡಬೇಕು. ಈಗ ನೋಡ್ರಿ ಈಗ ಇದು ಆನ ರೆಡಿ ಆಗಾಕತ್ತೈತ್ರಿ. ಈ ರೀತಿ ಇದನ್ನ ಮಾಡ್ಕೋತ ಹೋಗ್ಬೇಕ್ರಿ, ಕೈ ಬಿಡ್ಲಾರ್ದ ಒಂದು ಸ್ವಲ್ಪ ತಿರುಗಾಡ್ಕೋತ ಇದ್ದೀವ ತಿಳ್ಕೊರಿ. ನೋಡ್ರಿ ಇಲ್ಲಿ ಸೇಮ್ ಇಷ್ಟು ಬತ್ತ ತಿಳ್ಕೊರಿ ನೀವು, ಅಗ್ದಿ ಎಲ್ಲ ಪೂರ್ತಿ ಪರ್ಫೆಕ್ಟ್ ಆಗೇ ಬರ್ತಾವ್ರಿ ಕರ್ದಂಟುಗಳಂತೂ. ಇದಕ್ಕೂ ಏಲಕ್ಕಿ ಸೇರಿಸಿದ್ವಿ ನೋಡ್ರಿ. ಇಲ್ಲಿ ಏಲಕ್ಕಿ ಹಾಕಿ ಕಿಸಿದ್ ಏನೈತಿ ಗ್ಯಾಸ ಪೂರ್ತಿ ಸಣ್ಣ ಇಟ್ಬಿಟ್ಟಿವ್ರಿ ನಾವು. ಸಣ್ಣ ಇಟ್ಟು ಏನೈತಿ ಹುರಿದು ತಕ್ಕೊಂಡಂತ ಹಿಟ್ಟು ತಂದ ಸೇರಿಸಿದೀವಿ ನೋಡ್ರಿ. ಈಗ ಇಲ್ಲಿ ಎಷ್ಟ್ರಿ 1 ಕಪ್ ಕಡ್ಲಿ ಹಿಟ್ಟ, 1 ಕಪ್ ಸಕ್ರೆ, ಅದಕ್ಕೇನೈತಿ 1 ಕಪ್ ನೀರು ಹಾಕಿವ್ರಿ ನಾವು. ಹಾಕಿ ಕೆಸಿಂದ ಏನೈತಿ ಈಗ ನೋಡ್ರಿ ಇಲ್ಲಿ ಈ ರೀತಿ ಚಂದಂಗಿ ಎಲ್ಲಿ ಒಂದು ಸ್ವಲ್ಪ ಹಿಟ್ಟು ಉಳಿಬಾರ್ದು ಅಲ್ಲಿವರೆಗೆ ಚಂದಂಗಿ ತಿರುವಾಡ್ಕೋಬೇಕ್ರಿ. ಇದನ್ನು ತಿರುವಾಡ್ಕೊಂಡ ಅಗ್ದಿ ನೋಡ್ರಿ ಇಲ್ಲಿ ಎಲ್ಲಿ ಒಂದು ಈಟಿಟು ಅಲ್ಲೇ ಇಲ್ಲೇ ದಂಡಿಗೆ ಹತ್ತಿದ ಸಹಿತ ಹಿಟ್ಟೆಲ್ಲ ತಿರುವಾಡ್ಕೊಂಡು ಕೆಸಿಂದ ಏನೈತಿ 1 ಈಟ್ ತುಪ್ಪ ಹಾಕಿದೀವಿ ನೋಡ್ರಿ. ತಿರುವು ಮುಂದೆ ಒಂದು ಸ್ವಲ್ಪ ಹಾಕಿದೀವಿ ಅಂತ ತಿಳ್ಕೊರಿ. ಅಷ್ಟ ಬಾಯಿ ಒಳಗೆ ಅದೊಂಥರ ತುಪ್ಪ ಚಲೋ ಅನಿಸ್ತೈತೆ ರೀ ತಿನ್ನೋ ಮುಂದೆ. ಬಾಳೆನ ಎಲ್ಲಿ ಸೇರಿಸಿಲ್ಲ, ಪ್ರತಿಯೊಂದು ವಿಡಿಯೋಕ್ಕೆ ನಾವು ಅಷ್ಟ ಹಾಕೋತ ಬಂದೀವಿ ನೋಡ್ರಿ. ಈಗ ಇದನ್ನು ತಂದಿಲ್ಲಿ ಪ್ಲೇಟಿಗೆ ತೆಗಿಯಾಕತ್ತೀವಿ ನೋಡ್ರಿ. ಇಲ್ಲಿ ಇಷ್ಟ ಆತ ತಿಳ್ಕೊರಿ. ಇಷ್ಟ ಆದಿಂದ ಏನೈತಿ ಇದಕ್ಕೆ ಇಷ್ಟ ಒಂದು ಸ್ವಲ್ಪ ಬ್ರೆಸ್ಲೆ ಮ್ಯಾಲ ಆಡಿಸಿದಂಗೆ ಮಾಡಿ ಕೆಸಿಂದ ಏನೈತಿ ಇದಕ್ಕೂ ಎಲ್ಲ ಥರ ಸೇರ್ಸೋದು ನೋಡ್ರಿ. ಇದಕ್ಕೆ ಏನೈತಿ ಇಲ್ಲಿ ಕಸ್ಕಾಸಿ ಹಾಕಾಕತ್ತೀವಿ ನೋಡ್ರಿ. ನಾವು ಕಸ್ಕಾಸಿ ಸೇರ್ಸಾಕತ್ತೀವಿ. ಕಸ್ಕಾಸಿ ಆದ ನಂತರ ಇವು ಗೋಡಂಬಿ ಅದಾವ್ರಿ, ಗೋಡಂಬಿ ಹಾಕಾಕತ್ತೀವಿ ನೋಡ್ರಿ. ಈಗ ಗೋಡಂಬಿ ಆದ ನಂತರ ಇವು ಬಾದಾಮ್ ಅದಾವ್ರಿ, ಕಟ್ ಮಾಡಿ ಇಟ್ಟಿದ್ದೀವಿ, ಅವನು ಸೇರ್ಸಾಕತ್ತೀವಿ ನೋಡ್ರಿ. ಈ ರೀತಿ ಎಲ್ಲ ಥರ ಹಾಕೊಂಡು ಮಾಡ್ಕೊಂಡು ತಿಂದ್ವಿ ಅಂದ್ರೆ ಕರ್ದಂಟ ಅಲ್ಲೆನ್ನು ಹುಡುಗರು ಸಹಿತ ತಿಂತಾವ್ರಿ. ಯಾಕಂದ್ರೆ ಇವು ಮ್ಯಾಗಿನ ಜೋಡ್ನ ಹಾಕಿದ್ದು ನೋಡೇನ ತಿಂತಾವ್ರಿ. ಅವು ಅಷ್ಟು ಬೇಕು ಅನ್ನಿಸ್ತೈತಿ. ಇಲ್ಲೇನತಿ ಕೊಬ್ಬರಿ ತುರಿ ಹಾಕಾಕತ್ತೀವಿ ನೋಡ್ರಿ. ಈಗ ನಾವು ಅಲ್ಲಿ ಅದನ್ನು ಕರ್ದಂಟವು ಅಲ್ಲಿ ಅನ್ನೋರು ಸಹಿತ ಸಣ್ಣ ಮಕ್ಕಳು ಇದಕ್ಕೆಲ್ಲ ಹಾಕಿದ್ದು ನೋಡಿ ಚಂದ ಅನಿಸಿತಿತ್ತಾವ್ರಿ ಅವು ಹುಡುಗರ. ಇದರ ಟೇಸ್ಟ್ ಅನ್ನೋದು ಗೊತ್ತಿರಂಗಿಲ್ಲ ಅವಕ್ಕೆ, ಹಿಂಗಾಗಿ ಅಷ್ಟ ಇದು ಅನ್ನಿಸ್ತತಿ. ಅದಕ್ಕೊಂದು ಸ್ವಲ್ಪ ಹಾಕಿ ಬಿಡುದ್ರಿ. ಈಗ ನೋಡ್ರಿ ಇಲ್ಲಿ ಇದನ್ನು ಕಟ್ ಮಾಡಾಕತ್ತೀವ್ರಿ. ಇದು ಒಂದು ಕರ್ದಂಟ ರೆಡಿನ ಆತು ನೋಡ್ರಿ. ಈಗ ನೋಡ್ರಿ ಇಷ್ಟ ಆದಿಂದ ಏನೈತಿ ಈ ರೀತಿ ತಕ್ಕೋತ ಹೋಗೋದು ನೋಡ್ರಿ. ಇಲ್ಲಿ ಎಷ್ಟು ಚಂದ ಹೇಳಾಕತ್ಯಾವು
ನೋಡ್ರಿ ಈ ರೀತಿ ಕಟ್ತಾರನ ಆದ್ರನ್ನ ಕರೆಕ್ಟ್ ಆಕವ್ರಿ ಇವು ಎಬ್ಸೋದಕ್ಕೆ. ನೋಡ್ರಿ ಎಷ್ಟು ಯಾವ ರೀತಿ ಪೂರ್ತಿ ಇದೇ ರೀತಿನ ಆಗ್ಯಾವ್ರಿ ಕರ್ದಂಟ್ಗಳು. ನೋಡ್ರಿ ಈಗ ಒಂದೊಂದಾಗೆ ನಿಮಗೆ ಮುಂದನ ಇಲ್ಲಿ ಅಷ್ಟು ಪೂರ್ತಿ ತಾಟಿನ ತುಂಬ ಎಬ್ಬಿಸಿ ತೋರ್ಸಾಕತ್ತೀವಿ. ನೋಡ್ರಿ ಈಗ ಯಾವ ರೀತಿ ಆಗ್ಯಾವ ಅನ್ನೋದು. ಅಗ್ದಿ ಕಡ್ಲಿ ಹಿಟ್ಟಿನ ಕರ್ದಂಟು ಮಸ್ತ್ ಆಗೈತ್ರಿ. ಯಾಕಂದ್ರೆ ಪುಟಾಣಿ ಕರ್ದಂಟಂತೂ ಕಂಪಲ್ಸರಿ ಮಾಡತ್ತಿರ್ತೀರಿ. ಕಡ್ಲಿ ಹಿಟ್ಟಿನ ಕರ್ದಂಟು ಒಂದ್ಸಲ ಟ್ರೈ ಮಾಡ್ಕೊಂಡು ನೋಡ್ರಿ, ಅಗ್ದಿ ಮಸ್ತ್ ಆಕತಿ. ಈಗ ನೋಡ್ರಿ ಇಲ್ಲೇ ಸರ್ವ್ ಮಾಡಿವು ಪ್ಲೇಟಿಗಂತೂ ಕಡ್ಲಿ ಹಿಟ್ಟಿನ ಕರ್ದಂಟಂತೂ ಆತ್ರಿ. ಈಗ ಪುಟಾಣಿ ಹಿಟ್ಟಿನ ಕರ್ದಂಟು ಮಾಡಾಕತ್ತೀವಿ ನೋಡ್ರಿ. ಇಲ್ಲಿ ಪುಟಾಣಿ ಹಿಟ್ಟಿನ ಕರ್ದಂಟಂತೂ ಕಂಪಲ್ಸರಿ ಪಂಚಮಿಗೆ ಎಲ್ಲರೂ ಮಾಡೇ ಮಾಡ್ತಾರ್ರಿ. ಅದಕ್ಕೆ ನಾವು ನಿಮ್ಗೆ ಒಂದ್ಸಲ ಕಡ್ಲೆ ಹಿಟ್ಟಿನ ಕರ್ದಂಟು ಟ್ರೈ ಮಾಡಿ ನೋಡ್ರಿ ಅಂತ ಹೇಳಿದ್ವಿ. ಈಗ ನೋಡ್ರಿ ಇಲ್ಲಿ ಇದನ್ನು ಮಾಡೋದಕ್ಕೆ ಇಲ್ಲಿ ಏನು ಮಾಡೀವಪ್ಪ ಅಂದ್ರೆ 1 ಕಪ್ ಪುಟಾಣಿ ತೊಗೊಂಡಿವ್ರಿ. ಅದ ಕಪ್ಪಿಲೇನ ಮತ್ತೊಂದು ಕಪ್ ತೊಗೊಂಡಿವ್ರಿ. ಏಲಕ್ಕಿ ಹಾಕಿದೀವಿ. ಏಲಕ್ಕಿ ಹಾಕಿದನ ಮಿಕ್ಸರ್ಗೆ ಹಾಕೊಂಡ್ಬಂದೀವ್ರಿ. ಮಿಕ್ಸರ್ಗೆ ಹಾಕೊಂಡ್ಬಂದು ಇದನ್ನು ಹಂಗೆ ಮಾಡಬಾರ್ದ್ರಿ, ಯಾಕಂದ್ರೆ ದಪ್ಪ ಉಳಿತೈತಿ. ಯಾಕಂದ್ರೆ ಒಂದೊಂದು ಮಿಕ್ಸಿ ಜಾರ್ ಐತಿ, ಒಂದು ಸ್ವಲ್ಪ ಪಾನಗಳು ಮಂಡಾಗಿರ್ತಾವೆ. ಈಗ ನಮ್ದು ಆದರೂ ಒಂದು ಸ್ವಲ್ಪ ಉಳಿತೈತ್ರಿ. ಅದರ ದಶಿಂದ ಏನೈತಿ ಈ ರೀತಿ ಚಾನಸ್ಕೋಬೇಕ್ರಿ. ಚಾನಸ್ಕೊಂಡಿವ ತಿಳ್ಕೊರಿ, ಅಗ್ದಿ ಮಸ್ತಾಗಿ ಬರ್ತೈತಿ. ಈಗೇನು ಮಿಷಿನ್ಗೆ ಹಾಕಿಸ್ಕೊಂಡ್ ಬಂದಿರ್ತೀವ್ರಲ್ಲ ಅದರ ರೀತಿನ ಆಕತಿ. ಈಗ ನೋಡ್ರಿ ಇಲ್ಲಿ ಯಾವ ರೀತಿ ಆಗೈತಿ ಅನ್ನೋದು. ನಾವು ಅದನ್ನು ಮಿಕ್ಸರ್ಗೆ ಹಾಕಿ ತೊಗೊಂಡಿವ್ರಿ. ಮತ್ತು ಚಾನ್ಗ್ಯಾಗ ಉಳ್ದದ್ದು ಇಲ್ಲಿ 2 ಕಪ್ಪ ಸಕ್ರೆ ಹಾಕಿದೀವ್ರಿ. 1 ಕಪ್ಪ ನೀರು ಹಾಕಿವ್ರಿ. ನೀರು ಹಾಕಿ ಏನೈತಿ ಈಗ ನೋಡ್ರಿ ಇಲ್ಲಿ ಇದನ್ನು ಚಂದಂಗೆ ತಿರುವಾಡ್ಕೊಳಕತ್ತೀವಿ ನೋಡ್ರಿ. ಈಗ ನೋಡ್ರಿ ಈ ರೀತಿ ಚಂದಂಗೆ ಕೈ ಬಿಡ್ಲಾರ್ದ ತಿರುವಾಡ್ಕೊಂಡು ಇದಕ್ಕೊಂದು ಸ್ವಲ್ಪ ತುಪ್ಪ ಹಾಕಿ ಈ ರೀತಿ ಸಾರ್ಕೊಂಡು ಬಿಟ್ಬಿಡೋದ್ರಿ. ಇದನ್ನು ಫಸ್ಟ್ ರೆಡಿ ಇಟ್ಕೊಂಡ್ರನ ಪಾಡ್ರಿ. ಯಾಕಂದ್ರೆ ಅಲ್ಲಿ ತಿರುವಿದ್ಗುಪ್ಲೆ ಇಲ್ಲಿ ತಂದು ಹಾಕಿ ಬಿಡೋದಾಕತ್ರಿ. ನೋಡ್ರಿ ಈಗ ಇದು ಆನ ರೆಡಿನ ರೀ. ಈಗ ನೋಡ್ರಿ ಅಷ್ಟ ನಡು ಒಂದು ಸ್ವಲ್ಪ ನೋಡ್ಕೋತಾನೆ ಇರ್ಬೇಕ್ರಿ. ಇಲ್ಲಾರ ಇವು ಕರ್ದಂಟುಗಳು ಭಾಳ ಇದನ್ನ ಮಾಡ್ತಾವ್ರಿ, ಕನ್ಫ್ಯೂಸ್ ಮಾಡ್ತಾವು. ಈ ರೀತಿ ಎಳಿ ಬತ್ತ ತಿಳ್ಕೊರಿ. ಗ್ಯಾಸ್ ಸ್ಲೋ ಮಾಡಿ ಹಿಟ್ಟು ಹಾಕಿ ತಿರ್ಕೊಂಡ ಬಿಡೋದ್ರಿ ಲಘುನ. ನೋಡ್ರಿ ಈಗೇನೈತಿ ನಾವು ಒಂದು ಸ್ವಲ್ಪ ಗ್ಯಾಸ ಆರ್ಸೆ ಬಿಟ್ಟಿವ್ರಿ. ತಿರುವು ಮುಂದೆ ನೋಡ್ರಿ ಈಗ ಪೂರ್ತಿ ಎಲ್ಲೆಲ್ಲಿ ಹಿಟ್ಟು ಉಳ್ದೈತ್ರಲ್ಲ ಅದನ್ನೆಲ್ಲ ಈ ಆನ್ ಒಳಗೆ ತಕ್ಕೋತ ಹೋಗೋದು ನೋಡ್ರಿ. ಈ ರೀತಿ ನೋಡ್ರಿ ಇಲ್ಲಿ ತೋರ್ಸಾಕತ್ತೀವಿ. ಹಿಂಗೆ ಕರೆಕ್ಟಾಗಿ ತಿರ್ಕೊಂಡೀವ ತಿಳ್ಕೊರಿ. ನೋಡ್ರಿ ಈಗ ಇದು ರೆಡಿ ಆಯ್ತು ನೋಡ್ರಿ. ಈಗ ಆದಿಂದ ಏನೈತಿ ಇಲ್ಲೇ ಪ್ಲೇಟಿಗೆ ಹಾಕಕತ್ತೀವಿ ನೋಡ್ರಿ. ಈಗ ಯಾಕಂದ್ರೆ ಇದು ಪುಟಾಣಿ ಹಿಟ್ಟಿನ ಒಂದು ಸ್ವಲ್ಪ ಈ ರೀತಿ ಇರ್ತೈತ್ರಿ. ಇಲ್ಲಿ ಕಸ್ಕಸಿ ಹಾಕಿದೀವಿ ನೋಡ್ರಿ. ಇದು ಕೊಬ್ಬರಿ ಐತ್ರಿ. ಕೊಬ್ಬರಿ ಆದ ನಂತರ ನೋಡ್ರಿ ಎಲ್ಲ ಕಡೆ ಚಂದಂಗೆ ಹಾಕಬೇಕ್ರಿ. ಈ ರೀತಿ ಇವು ಗೋಡಂಬಿ ಅದಾವ್ರಿ. ಉತ್ತರನ ಹಂಗೆ ಅಲ್ಲಿಗೊಂದು ಯಾಕಂದ್ರೆ ಕೈಯಾಗ ಒಂದತ್ತೆ ಯಾವ್ದಲ್ಲಿ ಬೀಳ್ತಾವತ್ತೆ ಎಲ್ಲ ಕಡೆ ಉಗಿಯಾಕತ್ತೀವ್ರಿ ಅದಕ್ಕೆ ತಾಟಿಗೆ. ನೋಡ್ರಿ ಈಗ ಈ ರೀತಿ ಉದುರಿಸ್ಬಿಟ್ಟಿವಿ ಅಂದ್ರೆ ಒಂದು ಸ್ವಲ್ಪ ಅಲ್ಲೇ ಹಿಡ್ಕೊಂಡು ಕೂತು ಬಿಡ್ತಾವ್ರಿ ಅವು. ಈಗ ನೋಡ್ರಿ ಇದು ಒಂದು ರೆಡಿ ಆಯ್ತು. ಅಷ್ಟು ಅಳ್ಕೈತಪ್ಪ ಹಿಂಗ್ಯಾಕೆ ಹೆಂಗೆ ಗಟ್ಟಿ ಆತ ಅನ್ಕೋಬೇಡ್ರಿ. ಯಾಕಂದ್ರೆ ಅದು ಆರಿದಿಂದ ಈ ರೀತಿ ಹಿಡ್ಕೊಂಡು ಬರ್ತೈತ್ರಿ. ಅದು ಗಟ್ಟಿಗೆ ಎಲ್ಲ ಜಕ್ಕೋತೈತ್ರಿ ಅದು. ನೋಡ್ರಿ ಈಗ ಇದು ಒಂದು ರೆಡಿ ಆಯ್ತು ನೋಡ್ರಿ. ಈಗ ನೋಡ್ರಿ ಇಲ್ಲಿ ಪೂರ್ತಿ ತೆಗೆದನ ಚಂದನ ಅಷ್ಟು ಕರೆಕ್ಟಾಗಿ ತೋರ್ಸಿದೀವ್ರಿ. ಅಗ್ದಿ ಮಸ್ತಾಗಿ ಬಂದವು. ಇವನು ಪ್ಲೇಟಿಗೆ ಇಲ್ಲೇ ಸರ್ವ್ ಮಾಡಾಕತ್ತೀವ್ರಿ. ಇವು 4 ಥರ ಹಿಟ್ಟಿಂದು ಕರ್ದಂಟು ಮಾಡೋ ವಿಡಿಯೋ ನಿಮಗೆ ಇಷ್ಟ ಆಗೈತೆ ಅನ್ಕೋತನ್ರಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಅಮ್ಮನ ಅಡುಗೆ ಚಾನಲ್ಗೆ ಸಪೋರ್ಟ್ ಮಾಡಿ. ಈ ರೆಸಿಪಿಗಳು ಮಾಡ್ಕೊಂಡು ಕಿಸಿಂದ ನೀವು ಕಮೆಂಟ್ ಒಳಗೆ ತಿಳಿಸಿದ್ರಿ ಅಂದ್ರೆ ನಮಗೆ ಭಾಳ ಖುಷಿ ಆಕತ್ರಿ.
ಯಾಕಂದ್ರೆ ಈಗ ನೋಡ್ರಿ ಇದು ಲಾಸ್ಟ್ ಪುಟಾಣಿ ಹಿಟ್ಟಿನ ಕರ್ದಂಟ ಯಾವ ರೀತಿ ಆಗೈತೆ ಅನ್ನೋದು ನಾವು ನಿಮಗೆ ತೋರ್ಸಾಕತ್ತೀವ್ರಿ. ನೋಡ್ರಿ ಇಲ್ಲಿ ಅಷ್ಟು ಇದೇ ರೀತಿ ನಾವು ಮುರಿದು ತೋರ್ಸಿದೀವ್ರಿ. ಮತ್ತು ಅಷ್ಟು ಇಷ್ಟು ಚಂದ ಕಾನೆ ಅಷ್ಟು ಚೌಕ್ ಅಷ್ಟು ಎದ್ದ ಅದಾವ್ರಿ. ನೋಡ್ರಿ ಈಗ ಸರ್ವ್ ಮಾಡಿ ಎಲ್ಲರಿಗೂ ನಮಸ್ಕಾರ.